sincerely thank Sadhguru. Breathe out, down. Breathe in up. Breathe out, down. Last one more round. Inhale up. Exhale, down. Now slowly adapt Brahma Mudra. Bring the two palms below your navel region. Feel the pressure between the palms and the navel region. Now inhale and bulge your abdomen out. Expand the chest and pull your shoulders up. Exhale, abdomen in. Release your chest and the shoulders. ಮತ್ತೊಮ್ಮೆ ದೀರ್ಘ ಶ್ವಾಸ ತಗೊಳ್ತಾ ಹೊಟ್ಟೆ ಹೊರಗೆ ಬರಬೇಕು. ಎದೆ ವಿಸ್ತರಿಸಿ ಭುಜವನ್ನು ಹಾಗೇ ಮೇಲೆ ಸ್ಟ್ರೆಚ್ ಮಾಡಿ ಉಸಿರನ್ನು ಹೊರಗೆ ಬಿಡುವಾಗ ಹೊಟ್ಟೆಯನ್ನು ಒಳಗೆ ಇಳ್ಕೊಳ್ತಾ ಎದೆ ಭಾಗವನ್ನು ಭುಜವನ್ನು ಕೂಡ ಶಿಥಿಲ ಮಾಡಬೇಕು. Again inhale, bulge your abdomen out, expand the chest, shoulders up. Exhale, down. Again take a deep breath, inhale, abdomen out, expand the chest, shoulders up. Exhale, relax. Last one more round, inhale, relax. The last round, as we relax, we will chant A, U, M. Deep sound. Take a deep breath, inhale. Feel the vibrations of the Avoma sound throughout the body. Gently release your palms. ಕೈಗಳನ್ನು ರಿಲೀಸ್ ಮಾಡಿ ಕಣ್ಣು ಮುಚ್ಚಿರಲಿ ಹಾಗೆ. Gently place your palms above your eyes for next 5 seconds. 5, 4, 3, 2, 1. Gently open your palm, open your eyes and look into your palm. So this is simple yogic breathing pattern. ಮೊದಲಿಗೆ ಚಿನ್ ಮುದ್ರಾ ಒಂದಿಗೆ abdominal breathing, second ಚಿನ್ಮಯ ಮುದ್ರಾ ಒಂದಿಗೆ chest breathing, ಮೂರನೇದು ಆದಿ ಮುದ್ರಾ ಒಂದಿಗೆ shoulder breathing. How many times we should do? Minimum 3 to 5 rounds ಡಿಪೆಂಡಿಂಗ್ ಅಪಾನ್ ದ ನೀಡ್. ನೀವು ಯಾವಾಗಲೂ ತುಂಬ ನಿಮಗೆ ಭಯ ಆಗ್ತಿತ್ತು, ಕೋಪ ಆಗ್ತಿತ್ತು, ಟೆನ್ಷನ್ ಆಗ್ತಿತ್ತು, ಬೀದಿ ಆಗ್ತಿತ್ತು, ಬೇಜಾರಾಗ್ತಿತ್ತು, ಡಿಪ್ರೆಸ್ಡ್ ಆಗ್ತಿತ್ತು, ನಿಮಗೇನಾದರೂ ಮನಸ್ಸಿನ ಈ ಒಂದು ರೀತಿಯಲ್ಲಿ ಫೀಲಿಂಗ್ ಆಗುವಾಗ ಡಿಪೆಂಡಿಂಗ್ ಅಪಾನ್ ದ ನೀಡ್ ಯು ಕ್ಯಾನ್ ಇನ್ಕ್ರೀಸ್ ಇಟ್ ದ ಮೋರ್ ಆ್ಯಂಡ್ ಮೋರ್. ಈವನ್ ಕೋವಿಡ್ ಟೈಮಲ್ಲಿ ತುಂಬ ಜನ ಪೇಷಂಟ್ಸ್ಗೆ ತುಂಬ ಹೆಲ್ಪ್ ಆಗಿತ್ತು ಈ ಬ್ರೀದಿಂಗ್. ಅವರು ಕೂತು ಮಾಡೋಕ್ಕೆ ಬದಲು ಮಲಗಿ ಕೂಡ ಮಾಡ್ತಿದ್ರು. ಮಲ್ಕೊಂಡು ಮಾಡಬಹುದು, ತುಂಬ ರಿಲ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಅಥವಾ ಟೆನ್ಷನ್ ಇರುವಾಗ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಟೆನ್ಷನ್ ಇಲ್ಲ ಅಂದ್ರೂ ನೀವು ಡೈಲಿ ಮಾಡುವಾಗ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿನೂ ಚೆನ್ನಾಗಾಗುತ್ತೆ. ಲಂಗ್ಸಲ್ಲಿ ಸಂಪೂರ್ಣವಾಗಿ ನಾವು ತಗೊಳ್ಳುವಂಥ ಆಕ್ಸಿಜನ್ ಎಲ್ಲ ಕಡೆ ಹೋಗಿ ಡಿಸ್ಟ್ರಿಬ್ಯೂಟ್ ಆಗೋದು. ಇಟ್ ಎನ್ಹ್ಯಾನ್ಸಸ್ ದಿ ಲಂಗ್ ಕೆಪಾಸಿಟಿ, ರೈಟ್? ಸೊ ಒಂದು ಬೇಸಿಕ್ ಸಿಂಪಲ್ ಟೆಕ್ನಿಕ್. ಇನ್ನೊಂದು 2 ಟೆಕ್ನಿಕ್ ಮಾಡಿ ನಾವು ವಿರಾಮ ಕೊಡೋಣ. ಗಣೇಶ್ ಅವ್ರದ್ದು ಸೆಷನ್ ಶುರುವಾಗುತ್ತೆ ಮತ್ತೆ. ಇನ್ನೇನು ನಾವು ಮಾಡ್ಬೋದು? ಓಕೆ, ನಾವೀಗ ನಾಸಿಕಾ ಮುದ್ರಾ ಮಾಡಿದ್ವಿ. ಇದು ಉಪಯೋಗಿಸಿ ಮಾಡುವಂತಹ ಪ್ರಾಣಾಯಾಮ ನೋಡೋಣ. ಯಾರಕ್ಕೆ ಜಾಸ್ತಿ ಕೋಪ ಬರುತ್ತೆ? ಯಾರು ಕೋಪನೇ ಬರಲ್ವಾ? ಕೋಪ ಬರಲ್ರಿ ನಿಮಗೆ? ಕೋಪ ಬರಲ್ವಾ ನಿಮಗೆ? ಮತ್ತೆ ಕೈ ಎತ್ತ ಇಲ್ಲ. ಯಾರಿಗೆ ಜಾಸ್ತಿ ಕೋಪ ಬರುತ್ತೆ ಕೈ ಎತ್ತಿ. ನಿಮಗೆ ಯಾಕೆ ಬರುತ್ತೆ? ಸುಮ್ಮನೆ ತಮಾಷೆ ಕೇಳ್ತೀರಾ. ನಿಮ್ಮನ್ನು ನೋಡಿದ್ರೇನೆ ಕೋಪ ಬಂದವ್ರಿಗೂ ಕೋಪ ಕಡಿಮೆ ಆಗ್ಬಿಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಫೇಸ್ ಮಾಡಿದ ಕೆಲವರೆಲ್ಲ ಇಲ್ಲಿದ್ದಾರೆ. ಕೋಪ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಯಾರು ಕೆಲವರಿದ್ದಾರೆ, ಯಾರಿಗೆ ಎಷ್ಟೇ ಕೋಪ ಬರಲಿ, ಎಷ್ಟೇ ಬೈಲಿ, ನಾನು ಹಾಗೇ ಇರ್ತೀನಿ. ಯಾಕಂದ್ರೆ ಅವ್ರ ಪಾಲಿಸಿ ಏನು? ಟೇಕ್ ಇಟ್ ಈಸಿ ಪಾಲಿಸಿ. ಯಾಕೆ ಕೋಪ ಬರೋವರೆಲ್ಲ ಇಟ್ಕೋ ಪಾಲಿಸಿ ಇಟ್ಕೊಳ್ಳೋರು. ಕೋಪ ಮಾಡ್ಕೊಳ್ಳದೆ ಕೂಲ್ ಆಗಿರೋರ ಪಾಲಿಸಿ ಏನು? ಲೆಟ್ ಗೋ ಪಾಲಿಸಿ. ಇಟ್ಕೋ ಪಾಲಿಸಿ ಒಳ್ಳೇದಾ? ಲೆಟ್ ಗೋ ಪಾಲಿಸಿ ಒಳ್ಳೇದಾ? ಲೆಟ್ ಗೋ ಪಾಲಿಸಿ. ಬಟ್ ನಾವೇನ್ ಮಾಡ್ತೀವಿ? ನನ್ನನ್ನು ಹಾಗೆ ಹೇಳ್ಬಿಟ್ರಲ್ಲ ಅಂತ ಅದನ್ನೇ ಇಟ್ಕೊಂಡಿರ್ತೀವಿ. ಹೀಗೆ ನಮ್ಮ ಯೋಗ ಕ್ಲಾಸ್ಗೆ ದಿನ ಒಬ್ರು ಉಮಾ ಆಂಟಿ ಬರ್ತಾರೆ, ಗೊತ್ತಾನೆ? ನಾನು ಸುಮ್ಮನೆ ಹೆಸರಲ್ಲಿ ಚೇಂಜ್ ಮಾಡ್ಬಿಡ್ತೀನಿ. ನಿಜವಾಗ್ಲೂ ರಮಾ ಇದ್ರೆ, ಅಯ್ಯೋ ಹೇಳ್ಬಿಟ್ಟಿದ್ದೀನಿ, ಸಾರಿ. ರಮಾ ಇದ್ರೆ ಇಲ್ಲಿ ಉಮಾ ಅಂತೀನಿ.
ಅವ್ರೇನೋ ಗಿರಿಜಾ ಅಂತಿದ್ದಲ್ಲಿ ಪಾರ್ವತಿ, ಕತೆ ಇಲ್ಲಿ ಚೇಂಜ್ ಮಾಡಿಬಿಡ್ತೀನಿ. ಆದರೆ ಘಟನೆಗಳು ಸೇಮ್. ಈ ಉಮಾ ಆಂಟಿ ಬರೋರು ತುಂಬ ಡಿಪ್ರೆಸ್ ಆಗಿ ಕಾಣಿಸ್ತಾರೆ, ಡಲ್ ಆಗಿ, ತುಂಬ ಯಾವಾಗಲೂ ಖುಷಿಯಾಗಿರ್ತಾರೆ. ಬಟ್ ಇವತ್ತಿಂದ ನೋಡ್ತೀನಿ ಒಂದು 10 ದಿನ ಆಯಿತು, ತುಂಬ ಡಲ್ಲಾಗಿ ಡಿಪ್ರೆಸ್ಡ್ ಆಗಿದ್ದಾರೆ, ತುಂಬ ಒಂಥರ ಡಲ್ ಆಗಿದ್ದಾರೆ. ಅದು ಯೋಗ ಮಾಡ್ತಿರುವಾಗ ಸಡನ್ಲಿ ನಾನು ಡಾಗ್ ಬ್ರೀದಿಂಗ್ ಅಂತ ಒಂದಿದೆ. ಈ ಡಾಗ್ ಬ್ರೀದಿಂಗ್ ಅಂತ ಅವ್ರು ಹಿಂಗಾಗ್ತಾರೆ. ಯಾಕೆ ಡಾಗ್ ಅಂತ ಹೆಂಗಾಗ್ತಾರೆ? ಮತ್ತೆ ಆಸನದಲ್ಲಿ ಶ್ವಾನಾಸನ ಅಂತ ಮಾಡ್ತೀವಿ. ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ, ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ ಮಾಡ್ತೀವಿ. ಶ್ವಾನಾಸನ ತಕ್ಷಣ ತಿರ್ಗಾ ಅವ್ರಿಗೊಂಥರ ಆಗುತ್ತೆ. ಹೀಗೆ ರೋಡಲ್ಲಿ ಹೋಗ್ತಿರುವಾಗ ಒಂದು ನಾಯಿ ಬಂದ್ಬಿಟ್ರೆ ಒಂಥರ ಆಗ್ತಾರೆ. ಯಾಕೆ ನಾಯಿ ಅಂದ್ರೆ ಏನೋ, ನಾಯಿ ಏನೋ ಕಚ್ಬಿಟ್ಟಿದ್ಯಾ, ಏನೋ ಆಗ್ಬಿಟ್ಟಿದೆ ಆಂಟಿಗೆ ಅಂತ ಒಂಥರ. ನಾನು ಸುಮ್ಮನೆ ಇರಲ್ಲ, ಕರೆದು ಹೀಗೆ ಮಾತಾಡ್ತಾ ಸ್ವಲ್ಪ ಅವರಿಂದ ಬಿಡಿಸೋದು. ಏನಾಯ್ತು, ನಿಮ್ಮ ಮನೆ ನಾಯಿ ಏನೋ ಸತ್ತೋಯ್ತಾ? ಇಲ್ಲ, ನಮ್ಮ ಮನೇಲಿ ನಾಯೇ ಇಲ್ಲ ಭಯ್ಯ. ಮತ್ತೆ ಏನಾಯ್ತು, ನೀವು ನಾಯಿ ಸಾಕ್ಬೇಕು ಅಂತ ಅನ್ಕೊಂಡು, ಅಯ್ಯೋ ಅದು ಬೇರೆ ಬೇಕಿತ್ತ ಕರ್ಮ. ಮತ್ತೆ ಯಾಕೆ ನಾಯಿ ಅಂತ ಹೇಳುವಾಗ ಮಾತ್ರ ನಿಮ್ಮ ರಿಯಾಕ್ಷನ್ ಈ ತರ ಇದೆ? ಅದು ಯಾಕೆ, ನಮ್ಮ ಕತೆ ಬಿಡಿ ಭಯ್ಯ, ಬೇಡ. ಬಟ್ ಬೇಡ ಅಂತ ಹೇಳುವಾಗಲೇ ಹೇಳಬೇಕು ಅಂತ ಅನಿಸ್ತಾ ಇದೆ, ಗೊತ್ತಾಯ್ತು. ಸ್ವಲ್ಪ ನಾವು ಕೌನ್ಸಿಲಿಂಗ್ ಮಾತಾಡ್ತಿರುವಾಗ ಅವರು ಹೇಳ್ಕೊಳಕ್ ಶುರು ಮಾಡ್ತಾರೆ. ಆ ಥರ ಹೇಳಿದ್ರು. ಅದು ಏನಿಲ್ಲ, ಒಂದು 10 ದಿನ ಹಿಂದೆ ಏನಾಯ್ತು, ನಮ್ಮ ಮಗ ಆಫೀಸಿಂದ ಬಂದ ಮೇಲೆ ರೂಮ್ ಒಳಗೆ ಹೋದ್ಮೇಲೆ, ಅದೇ ಅವಳು ಇದ್ದಾಳಲ್ಲ, ಅದೇ ಅವಳು ಭಯ್ಯ, ಅರ್ಥ ಮಾಡ್ಕೋಬೇಕು, ಯಾರು? ಸೊಸೆ. ರೂಮಲ್ಲಿ ಹೋದ್ಮೇಲೆ ಹೇಳಿದ್ರು, ಮನೆಯಲ್ಲಿ ನಾಯಿ ಜಾಸ್ತಿ ಬೊಗಳ್ತಾ ಇದೆ ಏನೋ, ಅದೆಲ್ಲೋ ಒಂದು ನಾಯಿ ಇಟ್ಕೊಳಕ್ ಒಂದು ಇದೆಯಂತಲ್ಲ, ಕೆನಲ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ನಾಯಿ ಇಡಕ್ಕೆ ಅಂತ ಒಂದು ಜಾಗ ಇದೆ, ಅಲ್ಲಿ ಕೊಟ್ಬಿಟ್ರೆ ಅದು ನೆಮ್ಮದಿಯಾಗಿರುತ್ತೆ, ನಾವು ನೆಮ್ಮದಿಯಾಗಿರ್ಬೋದು, ಯಾಕೆ ಮನೆಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರು. ಹೌದು ತಾನೆ, ನಾಯಿ ತಾನೇ ಹೇಳಿದ್ರು, ನೀವ್ಯಾಕೆ ತಲೆ ಕೆಡ್ಸ್? ನಾಯೇ ಇಲ್ಲ ಅಂತೀನಿ ನಮ್ಮ ಮನೆಯಲ್ಲಿ. ಮತ್ತೆ ಯಾರನ್ನ ಹೇಳಿದ್ದಾರೆ? ನಿಮ್ಗೆ ಗೊತ್ತಿಲ್ಲ ಭಯ್ಯ, ನನ್ನನ್ನೇ ಹೇಳಿರೋದು. ಹೌದಾ? ಅವ್ರ ರೂಮ್ ಒಳಗೆ ಫಸ್ಟ್ ನಿಮ್ಮ ಸೊಸೆ ತುಂಬ ಒಳ್ಳೆಯವರು. ಯಾಕೆ? ನಿಮ್ಮ ಹತ್ರ ಏನು ಹೇಳಿಲ್ಲ, ಯಜಮಾನ್ರ ಹತ್ರ ಹೇಳಿದ್ದಾರೆ. ಅದು ಎಲ್ಲಿ ಹೇಳಿದ್ರು? ರೂಮ್ ಒಳಗೆ ಹೋದ್ಮೇಲೆ ಹೇಳಿದ್ದಾರೆ. ನೀವು ಯಾಕೆ ಕಿವಿ ಇಟ್ರಿ? ಮೊದಲು ಇಡಬಾರ್ದ ಕಡೆ ಇಟ್ರೆ ಟೆನ್ಷನ್, ಸ್ಟ್ರೆಸ್, ಒತ್ತಡ ಬರೋದೆ. ನೀವು ನೆಮ್ಮದಿಯಾಗಿ ಕೂತ್ಕೊಂಡು ರಾಮ ಹೇಳ್ಬೇಕು ತಾನೆ, ಧ್ಯಾನ ಮಾಡ್ತಿರ್ಬೇಕು ತಾನೆ. ಅಲ್ಲೋಗಿ ಕಿವಿ ಇಟ್ಟು ಕೇಳಿಸ್ಕೊಂಡು ಬೇಕಿತ್ತ? ಅವಳು ಅಟ್ಲೀಸ್ಟ್ ಡೈರೆಕ್ಟಾಗಿ ಹೇಳಿಲ್ಲ, ನಿಮ್ಮ ಅಮ್ಮನ್ನ ಅಂತ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ನೀವ್ಯಾಕೆ? ನಾನಲ್ಲ ಅಂತ ಇರಬೇಕು. ನಾಯಿಯ ನಾನು ಯಾವುದೋ ನಾಯಿನ ಹೇಳಿದ್ದಾರೆ, ನಾನಲ್ಲ ಅನ್ಕೋಬೇಕು. ಇಲ್ಲ, ನನ್ನನ್ನೇ ಹೇಳಿದ್ದಾರೆ. ಆಯ್ತು, ಹೇಳಿದ್ರು. ಅವಳು ಹೇಳಿದ ಯಾವತ್ತು ಹೇಳಿದ್ರು? 10 ದಿನ ಹಿಂದೆ ಒಮ್ಮೆ ಹೇಳಿದ್ಲು. ಆ 10 days ಇಂದ ನಾಯಿ ಅಂತ ನಾಯಿಯನ್ನು ಇಟ್ಕೊಂಡಿರೋದು ಯಾರು? ನೀವೇ. ಅವ್ರು ಒಮ್ಮೆ ಹೇಳಿದ್ಲು, ಬಿಟ್ಬಿಟ್ಲು. ಆಮೇಲೆ ನಿಮ್ಮನ್ನೇನ ಇಲ್ಲ, ಹೇಳಿಲ್ಲ. ಬಟ್ ನಿಮ್ಮ ತಲೆ ಒಳಗೆ ಹೋಗಿ ತಲೆಯನ್ನ ಕರಿತಾ ಇರೋದು ನೋಡಿ, ಅದೇ ಚಿತ್ತವೃತ್ತಿ ಅಂತ ಹೇಳೋದು. ರೈಟ್? ಸೊ ಅತಿಯಾಗಿ ಕೋಪ ಮಾಡ್ಕೊಳ್ಳೋದು, ಅಥವಾ ಟೆನ್ಷನ್ ಮಾಡ್ಕೊಳ್ಳೋದು, ಅಥವಾ ಯಾರು ಏನು ಹೇಳಿ ನಾನು ಏನು, ಇದು ತಪ್ಪೇ ಆಕ್ಚುಲಿ. ಸ್ವಲ್ಪನಾದ್ರೂ ರಿಯಾಕ್ಷನ್ ಇರಬೇಕು ಕೆಲವೊಂದಿಗೆ, ಹೌದಾ? ಈ ರೀತಿಯ ಎಕ್ಸ್ಟ್ರಿಮಿಟೀಸ್. ಕೆಲವರಿಗೆ ಅತಿಯಾಗಿ ಕುತೂಹಲ, ಉತ್ಸಾಹ, ಆಂಗ್ಸೈಟಿ ಅಂತೀವಿ ಅಂತದಕ್ಕೆ. ಪ್ರತಿಯೊಂದಕ್ಕೂ ಒಂದು ಆಂಗ್ಸೈಟಿ, ನೆಕ್ಸ್ಟ್ ಏನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಭಯ ಪಡ್ತಾರೆ, ಅಂದ್ರೆ ಅದನ್ನು ಫೇಸ್ ಮಾಡಕ್ಕಾಗೋದಿಲ್ಲ ಅಂತ ಭಯ ಪಡ್ಕೊಂಡು ಡಿಪ್ರೆಷನ್ಗೆ ಹೋಗ್ತಾರೆ. ಈ ಎಕ್ಸ್ಟ್ರೀಮ್ ಫೇಸ್ ಆಫ್ ಮೈಂಡ್ ಇಸ್ ಕಾಲ್ಡ್ ಆಂಗ್ಸೈಟಿ. ದ ಲೋಯರ್ ಎಕ್ಸ್ಟ್ರೀಮ್ ಫೇಸ್ ಆಫ್ ಮೈಂಡ್ ಇಸ್ ಕಾಲ್ಡ್ ಡಿಪ್ರೆಷನ್. ಇವರಿಗೆ ಸೂಸೈಡ್ ಮಾಡ್ಕೊಳ್ಳೋದು, ಈ ತರದ ಸಿಚುವೇಶನ್ ಇರುತ್ತೆ, ಅಂಥದ್ದು ಡಿಪ್ರೆಷನ್ ಅಂತೀವಿ. ಇವ್ರನ್ನ ಆಂಗ್ಸೈಟಿ ಅಂತೀವಿ. ಯಾರಿಗೆ ಅತಿಯಾಗಿ ಆಂಗ್ಸೈಟಿ ಆಗುತ್ತೆ, ತುಂಬಾ ವೇಗವಾಗುತ್ತೆ ಮೈಂಡ್, ಅವಾಗ ಸ್ಪೀಡ್ ಆಗುತ್ತೆ. ಅನ್ಕಂಟ್ರೋಲ್ ಸ್ಪೀಡ್ ಆಫ್ ದ ಮೈಂಡ್ ಅಂತ ಹೇಳಿದ್ರೆ ಸ್ಪೀಡ್ ಆಗುತ್ತೆ. ಇವರಿಗೆ ಭಾರಿ ಸ್ಲೋ, ಅಂದ್ರೆ ಸ್ಲೋ ಆಗಿರಬೇಕು, ಬಟ್ ಲೆಸರ್ ದ್ಯಾನ್ ದಿ ನಾರ್ಮಲ್ ಸ್ಪೀಡ್, ಅದು ಡಿಪ್ರೆಷನ್ ಅಂತೀವಿ. ಈ 2 ಎಕ್ಸ್ಟ್ರೀಮು ತಪ್ಪಾಗುತ್ತೆ. ಇದನ್ನು ಸರಿ ಮಾಡಿಕೊಳ್ಳಕ್ಕೆ 2 ಉಪಾಯ ಇದೆ. ಅದನ್ನು ನಾವು ನೋಡಿ ಲಾಸ್ಟ್ ಮುಗಿಸೋಣ. ಇದಕ್ಕೆ ಇನ್ನೊಂದು ಫಿಸಿಕಲ್ ಬೆನಿಫಿಟ್ ಇದೆ, ಹೌದಾ? ಏನದು ಫಿಸಿಕಲ್ ಬೆನಿಫಿಟ್? ಯಾರಕ್ಕೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕು ಅಂತ ಇದೆ ಇಲ್ಲಿ? ಹೌ ಮೆನಿ ಆಫ್ ಯು ವಾಂಟ್ ಟು ಗೇನ್ ವೆಯ್ಟ್? ಇಲ್ಲೊಂದು ಹುಡುಗಿ ಇದ್ದಾಳೆ, ಸುಶ್ರೀ, ಸ್ವಲ್ಪ ವೆಯ್ಟ್ ಜಾಸ್ತಿ, ಗಂಡ ಸ್ವಲ್ಪ ವೆಯ್ಟ್ ಅನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ರಿಗೆ. ಯಾರಿಗೆಲ್ಲ ವೆಯ್ಟ್ ಜಾಸ್ತಿ ಆಗಬೇಕು? ಇಲ್ಲಿ ಯಾರಿಲ್ಲ, ಎಲ್ಲ ನಮ್ಮ ಪಾರ್ಟಿನೇ ಜಾಸ್ತಿ. ನೀವೆಲ್ಲ ಏನಾಗಬೇಕು? ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿದೆ ಅಂತ ಯಾರೆಲ್ಲ ಅನ್ಕೊಳ್ತೀರಾ? ಇರೋ ವೆಯ್ಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿದೆ ಅನ್ನೋರು, ಇರೋದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಸಾಕಣ್ಣ, ಚೆನ್ನಾಗಿದ್ದೀನಿ ಇದ್ರೆ ಸಾಕು ಅಂತ ಇರೋ 3 ಪಕ್ಷ ಇದ್ದೀರಾ, ಗೊತ್ತಾನೆ? ಮೊದಲಿಗೆ ಯಾರಿಗೆ ನಾನು 2 ವಿಷಯ ಹೇಳಿದ್ದೀನಿ. ಮೊದಲು ಮೈಂಡು ಅತಿ ಸ್ಪೀಡ್ ಆಗಿರುತ್ತೆ, ಸ್ಲೋ ಮಾಡಬೇಕು. ಅವ್ರು ಏನ್ ಮಾಡಬೇಕು? ಎಡಗಡೆಯಿಂದ ಉಸಿರಾಡಬೇಕು.
ಅದಕ್ಕೆ ಏನಂತೀವಿ? ಚಂದ್ರ ಅನುಲೋಮ ವಿಲೋಮ. ವೆನ್ ದ ಮೈಂಡ್ ಇಸ್ ಫಾಸ್ಟರ್, very anxious always, you need to slow it down. To slow this faster mind, what you should do? Breathe in and breathe out through the left nostril, which is called what? Chandra Anuloma Viloma Pranayama. ಏನು ಮಾಡಬೇಕು? ಈ ನಾಸಿಕಾ ಮುದ್ರೆಯಿಂದ ಬಲಗಡೆ ನಾಸಿಕೆಯನ್ನು ಕ್ಲೋಸ್ ಮಾಡಿ, ಎಡಗಡೆ ಓಪನ್ ಮಾಡಿ, ಎಡಗಡೆಯಿಂದ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ. ಎಕ್ಸೇಲ್, ಅಗೇನ್ ಇನ್ಹೇಲ್, ಎಕ್ಸೇಲ್, inhale, exhale, inhale. ಹೌದಾ? ಸೊ ಫಾಸ್ಟ್ ಥಿಂಕಿಂಗ್, ಸ್ಪೀಡ್ ಆಫ್ ದ ಮೈಂಡ್ ಇರೋರು ಸ್ಲೋ ಡೌನ್ ಮಾಡಕ್ಕೆ ಇದು ಮಾಡಬೇಕು. ಆಗಲೇ ತುಂಬ ಸ್ಲೋ ಆಗಿರೋರು, ತುಂಬ ಡಲ್ ಆಗಿರೋರು, ಲೇಜಿ ಆಗಿರೋರು, ಅವ್ರು ಏನು ಮಾಡಬೇಕು? ಆಪೋಸಿಟ್, ಬಲಗಡೆ ಮಾಡಬೇಕು. ನೋಡಿ, ಎಡಗಡೆ ಮುಚ್ಚಿ, ಈ ಎರಡು ಬೆರಳಿಂದ ಮುಚ್ಚಿ, ಬಲಗಡೆಯಿಂದ ಬಲಗೈ ಉಪಯೋಗಿಸ್ಕೋಬೇಕು. ರೈಟ್ ಹ್ಯಾಂಡ್, ಯೂಸ್ ಯುವರ್ ರೈಟ್ ಹ್ಯಾಂಡ್. ಸ್ಟ್ರೈಟಾಗಿ ಕೂತ್ಕೊಳ್ಳಿ, ನೇರ ಕೂತ್ಕೊಂಡು ಮಾಡಬೇಕು. ಸಮಂ ಕಾಯ ಶಿರೋಗ್ರೀವಂ. ಇನ್ಹೇಲ್ ಸ್ಲೋಲಿ ಅಂಡ್ ಎಕ್ಸೇಲ್ ಸ್ಲೋಲಿ ಥ್ರೂ ದಿ ರೈಟ್ ಸೈಡ್. ಈಗ ಯಾರಿಗೆ ವೆಯ್ಟ್ ಗೈನ್ ಮಾಡಬೇಕು, ದೋಸ್ ವಾಂಟ್ ಗೈನ್ ವೆಯ್ಟ್, ಇಲ್ಲಿ ಆಲ್ಮೋಸ್ಟ್ ಯಾರು ಇಲ್ಲ. ಮಾಡಬೇಕಾ? ವೆಯ್ಟ್ ಜಾಸ್ತಿ ಬೇಕಾ? ಹಂಗಾದ್ರೆ ಮಾಡಿ. ಏನು ಮಾಡಬೇಕು? ಬಲಗಡೆ ಕ್ಲೋಸ್ ಮಾಡಿ, ಎಡಗಡೆಯಿಂದ ಎಕ್ಸೇಲ್ ಅಂಡ್ ಇನ್ಹೇಲ್, ಎಕ್ಸೇಲ್ ಅಂಡ್ ಇನ್ಹೇಲ್ ಫ್ರಮ್ ದಿ ಲೆಫ್ಟ್ ನಾಸ್ಟ್ರಿಲ್. Exhale, inhale from the left nostril. Then slowly you can gain weight. ಏಕೈಕಲಾಗಿ ಹಾಕಿ. ಯಾರಿಗೆ ವೆಯ್ಟ್ ರಿಡ್ಯೂಸ್ ಮಾಡಬೇಕು? ಮೆಜಾರಿಟಿ. ಅವ್ರೇನು ಮಾಡಬೇಕು? ಆಪೋಸಿಟ್, ಎಡಗಡೆ ಕ್ಲೋಸ್ ಮಾಡಿ, ಬಲಗಡೆಯಿಂದ ಉಸಿರು ತಗೊಳ್ಳಿ, ಬಿಡಿ. ಇನ್ಹೇಲ್, ಎಕ್ಸೇಲ್. ಓಕೆ. ಈಗ ನಾನು 4 ವಿಷಯ ಹೇಳಿದ್ದೀನಿ. ಯಾರಿಗೆ ಮೈಂಡು ಸ್ಪೀಡ್ ಆಗಿದೆ, ಸ್ಲೋ ಮಾಡಬೇಕು, ಏನು ಮಾಡಬೇಕು? ನೋಡಿ, ನೀವು ಆ ಕೈಯನ್ನು, ನಾನು ಕೇಳೋ ಪ್ರಶ್ನೆಗೆ ಯಾವ ಕಡೆಯಿಂದ ಉಸಿರಾಡಬೇಕೋ ಆ ಕೈಯನ್ನು ಮೇಲಾಗಬೇಕು. ಓಕೆ, ಮಾತಾಡಬಾರ್ದು. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಯಾವ ರೈಟ್ ಆರ್ ಲೆಫ್ಟ್, ಯು ಹ್ಯಾವ್ ಟು ಪುಟ್ ದಟ್ ಹ್ಯಾಂಡ್ ಅಪ್. ಓಕೆ, ಮೈಂಡ್ ಫಾಸ್ಟ್ ಆಗಿದೆ, ಸ್ಪೀಡ್ ಆಗಿದೆ, ಸ್ಲೋ ಮಾಡಬೇಕು. ಮೈಂಡ್ ತುಂಬಾ ಸ್ಲೋ ಆಗಿದೆ, ಡಲ್ ಆಗಿದೆ, ಸ್ಪೀಡ್ ಮಾಡಬೇಕು. ತುಂಬಾ ಕೋಪ ಬರ್ತಾ ಇದೆ, ಕಮ್ಮಿ ಮಾಡಬೇಕು. ಯಾರು ಏನು ಹೇಳಿದ್ರು ಕ್ಯಾರ್ ಇಲ್ಲ ಅಂತವ್ರು ಯಾವ್ದು ಮಾಡಬೇಕು? ಹೊಟ್ಟೆ ಕಡಿಮೆ ಮಾಡಬೇಕು, ವೆಯ್ಟ್ ಕಡಿಮೆ ಮಾಡಬೇಕು. ವೆಯ್ಟ್ ಜಾಸ್ತಿ ಮಾಡಬೇಕು, ಎರಡು ಆಗಬೇಕು. ಯಾವ್ದೆರಡು? ಕೋಪವೂ ಕಡಿಮೆ ಆಗಬೇಕು, ವೆಯ್ಟು ಜಾಸ್ತಿ ಮಾಡ್ಕೋಬೇಕು. ಕೋಪ ಕಡಿಮೆಗೆ ಯಾವುದು? ಇದು. ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಇದು. ಆಯ್ತಾ? ಮೈಂಡ್ ಸ್ಪೀಡ್ ಮಾಡಬೇಕು, ವೆಯ್ಟು ಕಡಿಮೆ ಮಾಡ್ಕೋಬೇಕು. ಈಗ ವೆಯ್ಟು ಕಡಿಮೆ ಮಾಡ್ಕೋಬೇಕು, ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಯಾವುದು ಮಾಡಬೇಕು? ಹೌದಾ? ಇದು ಬಹಳಷ್ಟು ಜನಕ್ಕೆ ಇರುತ್ತೆ. ವೆಯ್ಟು ಕಡಿಮೆ, ನನ್ನಂತವ್ರು ನೋಡಿ, ಈಗ ನನಗೆ ವೆಯ್ಟು ಕಡಿಮೆ ಮಾಡ್ಕೋಬೇಕು, ಕೋಪವು ಅತಿಯಾಗಿರುತ್ತೆ, ಅದು ಕಡಿಮೆ ಮಾಡ್ಕೋಬೇಕು. ಅವಾಗ ಏನು ಮಾಡಬೇಕು? ಅವಾಗ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಎರಡೂ ಸೇರಿ ಮಾಡಬೇಕು. ಎರಡು ಕಡೆ ಮಾಡಬೇಕು. ಅದು ಹೆಂಗೆ? ಲೆಫ್ಟ್ ಇಂದ ಎಕ್ಸೇಲ್ ಮತ್ತು ಲೆಫ್ಟ್ ಇಂದ ಇನ್ಹೇಲ್, ರೈಟ್ ಇಂದ ಎಕ್ಸೇಲ್, ರೈಟ್ ಇಂದ ಇನ್ಹೇಲ್ ಮತ್ತು ಲೆಫ್ಟ್ ಇಂದ ಎಕ್ಸೇಲ್. ಗೊತ್ತಾಯ್ತಾ? ಎಡಗಡೆ ಬಿಡಿ ತಗೊಳ್ಳಿ, ಬಲಗಡೆ ಬಿಡಿ ತಗೊಳ್ಳಿ, ಎಡಗಡೆ ಬಿಡಿ ತಗೊಳ್ಳಿ, ಬಲ ಬಿಡಿ ತಗೊಳ್ಳಿ. ಹೀಗೇ ಮಾಡ್ತಾ ಇದ್ರೆ ಸರಿಯಾಗುತ್ತೆ. ಮಾಡೋಣ ಈಗ? ಈ ಒಂದು ಪ್ರಶ್ನೆಗೆ ನಾನು ನೆಕ್ಸ್ಟ್ ಬರೋದು. ಯಾಕಂದ್ರೆ ಈಗ 3 ರೌಂಡ್ 4 ರೌಂಡ್ ಮಾಡೋ ಒಳಗಡೆ ಕೆಲವೊಮ್ಮೆ ನೋಡ್ತೀನಿ ಕ್ಲಾಸಲ್ಲಿ ಕೈ ಹಂಗೆ ಹೋಗುತ್ತೆ, ಕಡಿಮೆ ಆಗ್ಬಿಟ್ಟಿದೆಯಾ ಅಂತ ನೋಡಕ್ಕೆ, ಅಥವಾ ಜಾಸ್ತಿ ಆಗ್ಬಿಟ್ಟಿದೆಯಾ ನೋಡಕ್ಕೆ. ಹೌದಾನೆ? ಎಷ್ಟತಿ ಮಾಡಬೇಕು ಅಂದ್ರೆ 27 ರೌಂಡ್ಸ್. ಎನಿ ಆಫ್ ದಿಸ್ 3. ಯು ನೋ ವಾಟ್ ಯು ಶುಡ್ ಡು. ಹೌದಾನೆ?
ಅಥವಾ ನಾನು ಸರಿ ಇದೆ ರೀ ಮನೆಗೆ ಹೋದ್ಮೇಲೆ ಅವ್ರು ಹೇಳ್ಕೊಡಿ, ಪಾಠ ಹೇಳ್ಕೊಡಿ ಯಾರಿಗಾದ್ರು. ಸೊ ಎಷ್ಟು ಮಾಡಬೇಕು? 27 ರೌಂಡ್ಸು. ಯಾವಾಗ? ಬೆಳಗ್ಗೆ 27 ರೌಂಡ್ಸ್. ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತೆ ಉತ್ತಾಪ್ಯ. ಬ್ರಾಹ್ಮಿ ಮುಹೂರ್ತಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಇಲ್ಲ ಅಂದರೆ ಸಂಧ್ಯಾಕಾಲ, ಅಂದರೆ ಸಂಧ್ಯಾ ಅಂತ ಎದುರುಗಡೆ ಮನೆ ಹುಡುಗಿ ಇರ್ತಾಳೆ, ಅವಳು ನೋಡೋ ಕಾಲ ಅಲ್ಲ. ಬೆಳಗ್ಗೆ 6ರಿಂದ 7ವರೆಗೂ ಇರೋದು. ಸೂರ್ಯ ಉದಯದಿಂದ 1 hour, ಅಪ್ರಾಕ್ಸಿಮೇಟ್ಲಿ 6 o'clock. ಹೌದಾ? ಸಂಧ್ಯಾಕಾಲ ಬೆಳಗ್ಗೆ. ಮಧ್ಯಾಹ್ನ ಯಾವಾಗ? ಊಟಕ್ಕೆ ಮುಂಚೆ. ವಾಟ್ ಎವರ್ ಟೈಮ್ ಯು ಟೇಕ್, ಬಟ್ ಬೆಟರ್ ಯು ಶುಡ್ ಈಟ್ ವೆನ್ ದ ಸನ್ ಇಸ್ ಆನ್ ಟಾಪ್ ಆಫ್ ಯುವರ್ ಹೆಡ್. ತಮಿಳಲ್ಲಿ ನಾವು ಹೇಳ್ತೀವಿ ಕಾಣಾಮಲ್. ಕಾಣಾಮಲ್ ಅಂದ್ರೆ ನೋಡದೆ. ಬೆಳಗ್ಗೆ ನೋಡಬಾರ್ದು. ಯಾರನ್ನ ನೋಡಬಾರ್ದು? ಸೂರ್ಯ ನೋಡಬಾರ್ದು. ಅಂದ್ರೆ ಇನ್ನು 6 ಗಂಟೆಗೆ ಇನ್ನೊಂದು ಬಂದಿಲ್ಲ, ಆ ಟೈಮಿಗೆ ನೋಡದೆ. ಮಧ್ಯಾಹ್ನ ಕೋಣಾಮಲ್ ಅಂದ್ರೆ ಕೋಣಬಾರ್ದು, ಇಲ್ಲಲ್ಲಿ ಹೋಗಬಾರ್ದು, ತಲೆಗೆ ಸ್ಟ್ರೈಟ್ ಆಗಿ ಇರಬೇಕು. ಯಾರು? ಸೂರ್ಯ. 12 ಗಂಟೆಯಿಂದ 1 ಒಳಗಡೆ ಮಧ್ಯಾಹ್ನ, ಊಟಕ್ಕೆ ಮುಂಚೆ. ಮತ್ತು ಸಾಯಂಕಾಲ ಕಂಡು ಅಂದ್ರೆ ನೋಡಿ. ಸಾಯಂಕಾಲ ಸೂರ್ಯ ಅಸ್ತಮನ 6 ಗಂಟೆ ಅಷ್ಟಕ್ಕೆ ಸಾಯಂಕಾಲ ಸೂರ್ಯ ಏನಾಗುತ್ತೆ? ಕಣ್ಣೆದುರುಗಡೆ, ಅಂದ್ರೆ ಫ್ಲಾಟ್ ಅಲ್ಲಿ ಕಾಣೋದಿಲ್ಲ, ಇಂಥ ಓಪನ್ ಅಲ್ಲಿ ಕಾಣಿಸ್ತಾನೆ. ಕಂಡು, ಕಾಣಾಮಲ್, ಕೋಣಾಮಲ್, ಕಂಡು 3 ಆಯ್ತಾ. ಮತ್ತು ರಾತ್ರಿ ಮಲ್ಗಕ್ಕೆ ಮುಂಚೆ. ಈಗ ಎಷ್ಟು ಸತಿ ಆಯ್ತು? 4 ಸತಿ. ಒಂದು ಸತಿ ಎಷ್ಟು ಮಾಡಬೇಕು? 27. 27 into 4 108. 108 times a day for 1 ಮಂಡಲ, ಅಂದ್ರೆ 48 days. ಇಷ್ಟು ಮಾಡಿದ್ರೆ ಒಂದು ಪ್ರಭಾವ ಬೀಳುತ್ತೆ. ಅಟ್ಲೀಸ್ಟ್ ಕಡಿಮೆ ಆಗ್ಬೇಕಾಗಿರೋ ಕಡಿಮೆ ಆಗುತ್ತೆ, ಜಾಸ್ತಿ ಆಗ್ಬೇಕು ಒಂದು 2-3 kg ಜಾಸ್ತಿ ಆಗಿರ್ತಾರೆ, ಕೋಪ ತುಂಬಾನೇ ಕಡಿಮೆ ಆಗುತ್ತೆ, ತುಂಬಾ ಲೇಜಿ ಆಗಿದ್ದವರು ಆಕ್ಟಿವ್ ಆಗಿರ್ತಾರೆ. ಇಲ್ಲ ಎಲ್ಲವೂ ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಅನುಲೋಮ ವಿಲೋಮ ಅಥವಾ ನಾಡಿಶುದ್ಧಿ ಪ್ರಾಣಾಯಾಮ ಬ್ಯಾಲೆನ್ಸ್ ಆಗಿರುತ್ತೆ. ಇಷ್ಟೇ ಟೆಕ್ನಿಕ್, ಮುಗೀತು. ಈ 3ರಲ್ಲಿ ನಾವು ಇಡೀ ಜೀವನವನ್ನ ಸರಿ ಮಾಡಿಸ್ಕೋಬಹುದು. ಈಗ ಇದು 3 ನಾವೀಗ ಮಾಡೋಣ. ಮೊದಲಿಗೆ ತಯಾರಿಯಾಗಿ ಮಾಡಿರುವಂತಹ ಯೋಗ ಬ್ರೀದಿಂಗ್ ಪ್ರಾಕ್ಟೀಸ್ ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾದಲ್ಲಿ ಮಾಡಿದ್ವಿ. ಅದು ಮಾಡಿದ ಮೇಲೆ ಇದು ಯಾವುದೇ ನೀವು ಮಾಡೋನು ಇದು ಮಾಡಿಬಿಟ್ಟು ಮಾಡಬೇಕು. ಇದನ್ನು ಮಿನಿಮಮ್ 3 times, 3 to 5 or 9 ಆ ಬ್ರೀದಿಂಗ್ ಮಾಡೋದು. ಆನಂತರ ರೈಟ್ ಆರ್ ಲೆಫ್ಟ್ ಆರ್ ಬೋತ್ ಸೈಡ್ಸ್ ಆಸ್ ಪರ್ ಯುವರ್ ನೀಡ್. ಯು ಶುಡ್ ನೋ ವಾಟ್ ಐ ನೀಡ್, ಅಕಾರ್ಡಿಂಗ್ಲಿ ಮಾಡೋಣ. ಈಗ ನಾವು ಎಲ್ಲವನ್ನು ಕೂಡ 7 times ಮಾಡೋಣ. ಕರೆಂಟ್ಲಿ ವಿ ವಿಲ್ ಡೂ 7 times. ಕ್ರಾಸ್ ಯುವರ್ ಲೆಗ್. ಎಡಗಡೆ ಇದೆಲ್ಲ ಮಾಡುವಾಗ ಬಲಗೈಯಿಂದನೇ ಮಾಡಬೇಕು. ಅಂಡ್ ಆಲ್ ಥ್ರೂಔಟ್ ಲೆಫ್ಟ್ ಹ್ಯಾಂಡ್ ವಿಲ್ ಬಿ ಇನ್ ಚಿನ್ಮುದ್ರಾ. ನಾಸಿಕಾ ಮುದ್ರಾ on the right hand. Keep your both nostrils closed and open your right nostrils. ಬಲಗಡೆಯಿಂದ ಓಪನ್ ಮಾಡಿ. Exhale slowly from the right. Inhale right. Exhale right. Inhale right. ಹೀಗೆ ಬಲಗಡೆ ಮಾತ್ರ ಉಸಿರು ಬಿಡೋದು, ತಗೊಳ್ಳೋದು, ಬಿಡೋದು, ತಗೊಳ್ಳೋದು, ಬಿಡೋದು, ತಗೊಳ್ಳೋದು. ಹೀಗೆ ಸ್ಲೋ ಆಗಿ ಮಾಡಬೇಕು. ಎಷ್ಟು ನಿಧಾನಕ್ಕೆ ಮಾಡ್ತೀವಿ ಅಷ್ಟು ಒಳ್ಳೆಯದು. ತಲೆ, ಬೆನ್ನು, ಕತ್ತು ನೇರಾಗಿರಲಿ. ಹಾಗೆ ಸ್ಲೋ ಆಗಿ ಮಾಡೋದು. 7 times ಸ್ಲೋ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. ಓನ್ಲಿ ಫ್ರಮ್ ದ ರೈಟ್ ಸೈಡ್.